forever on fire. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆದಂಥ ಇಂಟ್ರೆಸ್ಟಿಂಗ್ ವಿಚಾರ ಇದು. ಕೊಲೆ ಮಾಡಿದ್ದು ನಾವೇ ಅಂತ ಹೇಳಿದ್ರು ಕೂಡ ಖಾಕಿಗೆ ಅನುಮಾನ ಬಂದಿದ್ದು ಹೇಗೆ ಅಂತ ಪ್ರಶ್ನೆ. ಯಾರೋ ಹೋಗ್ತಾರೆ, ಒಂದಿಬ್ಬರು ಮೂರೋ ನಾಲ್ಕು ಜನನೋ ಬಾಡಿ ಬಿಸಾಕಿಬಿಡ್ತಾರೆ, ಆಮೇಲೆ ಬಾಡಿ ಪತ್ತೆ ಆಗುತ್ತೆ, ಕರ್ಕೊಂಡು ಬರ್ತಾರೆ ಒಂದು ನಾಲ್ಕು ಜನನ. ಹೌದೌದು ಸ್ವಾಮಿ, ನಾವೇ ಕೊಲೆ ಮಾಡಿದ್ದು, ಹಣಕಾಸಿನ ಇಶ್ಯೂ ಇತ್ತು, ಅವ್ನು ದುಡ್ಡು ಕೊಟ್ಟಿರಲಿಲ್ಲ ನಮಗೆ, ಹೊಡೆದ್ವಿ ಸತ್ತೋಗ್ಬಿಟ್ಟ ಅಂತ ಹೇಳ್ತಾರೆ ಅವರು. ಆದರೆ ಅಷ್ಟಕ್ಕೆ ಪೊಲೀಸವರು ಬಿಡಲ್ಲ. ಸೂಪರ್ ಕಾಪ್ ಬುದ್ಧಿವಂತಿಕೆ, ದಯಾನಂದ್ ಅವರ ಬುದ್ಧಿವಂತಿಕೆ ಇತ್ತಲ್ಲ, ಇದೇ ದರ್ಶನ್ರನ್ನು ಖೆಡ್ಡಕ್ಕೆಯಲ್ಲಿ ಬೀಳಿಸಿದ್ದ. ದರ್ಶನ್ ಆ್ಯಂಡ್ ಗ್ಯಾಂಗ್ ಅರೆಸ್ಟ್ ಹಿಂದೆ ಕಮಿಷನರ್ ಅವರ ಚಾಣಾಕ್ಷತನ ಇತ್ತು. ದರ್ಶನ್ ಕೇಸಲ್ಲಿ ಅವರಿಗೆ ಅವರ ಇಡೀ ಕೆಲಸದ ವೃತ್ತಿ ಜೀವನದ ಅನುಭವ ಇತ್ತಲ್ಲ, ಅದು ಅವ್ರ ಕೆಲಸಕ್ಕೆ ಬಂತು ಅಂತ. ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಹೇಗೆ ಈ ಒಂದು ಕೇಸನ್ನು ಟ್ಯಾಕಲ್ ಮಾಡಿದ್ರು, ಟ್ರೇಸ್ ಮಾಡಿದ್ರು, ಪತ್ತೆ ಹಚ್ಚಿದ್ರು ಅಂತ ಚೆಕ್ ಮಾಡಿಕೊಂಡಾಗ ನೋಡಿ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಸರೆಂಡರ್ ಆಗಿದ್ದಂಥ 4 ಅರೋಪಿಗಳಿದ್ರಲ್ಲ, ರಾಘವೇಂದ್ರ, ಕಾರ್ತಿಕ್, ನಿಖಿಲ್ ನಾಯ್ಕ್ ಮತ್ತು ಕೇಶವಮೂರ್ತಿ, ಜೂನ್ 10ನೇ ತಾರೀಕೆ ಸರೆಂಡರ್ ಆಗಿಬಿಟ್ಟಿದ್ರು. ನಾವೇ ಮಾಡಿದ್ದು ಅಂತ ಹೇಳ್ತಾರೆ. ನಾವೇ ಮಾಡಿದ್ದು ಕೊಲೆ ರೀ, ಆಯ್ತು ಅರೆಸ್ಟ್ ಮಾಡಿ ಕೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಕೊಲೆ ಮಾಡಿದ್ದೀವಿ ಅಂತ 4 ಪೊಲೀಸರ ಮುಂದೆ ಶರಣಾದರು. ಸರೆಂಡರ್ ವಿಚಾರವನ್ನು ಯಾಕೋ ಸ್ವಲ್ಪ ನಮಗೆ ಡೌಟ್ಫುಲ್ ಆಗಿದೆ ಅಂಥೇಳಿ DCP ಏನು ಮಾಡ್ತಾರೆ, ಗಿರೀಶ್ ಅವರು ದಯಾನಂದ್ ಅವ್ರಿಗೆ ಗಮನಕ್ಕೆ ತರ್ತಾರೆ. ಅದನ್ನು ಇದರಲ್ಲಿ ಏನೋ ಅನುಮಾನ ಬರ್ತಾ ಇದೆ ನನಗೆ, ಯಾಕೋ ಈ ಕೊಲೆ ಕೇಸ್ಗೂ ಇವ್ರು 4 ಜನ ಒಪ್ಕೊಳ್ತಾ ಇರೋದಕ್ಕೂ ನನಗೆ ಯಾಕೋ ಕನ್ವಿನ್ಸ್ ಆಗ್ತಾ ಇಲ್ಲ ನನಗೆ ಅಂತ. ಹೋಗಿ ನೋಡ್ಕೊಂಡು ಬಾ ಅಂಥೇಳಿ DCP ಗಿರೀಶ್ ಅವರಿಗೆ ಕಮಿಷನರ್ ದಯಾನಂದ್ ಹೇಳ್ತಾರೆ. ನೋಡಿ, ಈಗ ಒಂದು ಮರ್ಡರ್ ಕೇಸ್ಗಳಾದಾಗ ಎಲ್ಲವನ್ನೂ ನೇರವಾಗಿ ಬಂದು DCPಗಳೇ ನೋಡಲ್ಲ, ಎಷ್ಟೋ ಸಲ ನೋಡಲ್ಲ. ACP ಕೆಳಗಡೆ ಅಧಿಕಾರಿಗಳಿರ್ತಾರೆ, ಒಬ್ಬರು ಇನ್ಸ್ಪೆಕ್ಟರ್ ನೋಡ್ತಾರೆ, ಅಂಥದ್ರಲ್ಲಿ SI ನೋಡ್ಕೊಂಡು ಬಂದಿರ್ತಾರೆ, ಕಾನ್ಸ್ಟೇಬಲ್ ನೋಡ್ಕೊಂಡು ಬಂದಿರ್ತಾರೆ. ತೀರಾ ಏನೋ ಡೌಟ್ಫುಲ್ ಆಗಿದೆ, ಮೇಜರ್ ಆಗಿದೆ ಅಂತ ಬಂದಾಗ ಇಂಥ ಒಂದು ಮಾಹಿತಿಗಳು ಹರಿದಾಡ್ತಾ ಇರ್ತಾರೆ. ಅಷ್ಟೊತ್ತಿಗಾಗಲೇ ಹರಿದಾಡ್ತಾ ಇದ್ದಾಗ ಅದೇನಾಗುತ್ತೆ, ಮೊದಲಿಗೆ ಚಂದನ್ಗೂ ಬಂದಿರುತ್ತೆ, ಅದು ACP ಚಂದನ್ ಅವ್ರಿಗೂ ಬಂದಿರುತ್ತೆ. ಅವರು ಅದನ್ನು DCP ಗಿರೀಶ್ ಅವ್ರಿಗೆ ತಿಳಿಸಿರ್ತಾರೆ, ತಮ್ಮ ಲಿಮಿಟ್ಸಲ್ಲಿ ಈ ಥರ ಆಗಿದೆ ಅಂಥೇಳಿ. ಅದನ್ನು ದಯಾನಂದ್ ಅವ್ರಿಗೆ ತಿಳಿಸಿದಾಗ ಆರೋಪಿಗಳ ಸರೆಂಡರ್ ಬಗ್ಗೆ ನಮ್ಗೆ ಅನುಮಾನ ಬರ್ತಾ ಇದೆ. ಈ ರೌಡಿಗಳು ಮರ್ಡರ್ ಆಗಿಬಿಡುತ್ತಲ್ಲ, ಅದ್ರದ್ದೊಂದು ಟ್ರ್ಯಾಕ್ ರೆಕಾರ್ಡ್ ಇದ್ದೇ ಇರುತ್ತೆ. ಮತ್ತು ಯಾವ ರೌಡಿ ಯಾವ ಥರ ಸಾಯಿಸ್ತಾನೆ ಅನ್ನೋದ್ರ ಮಾಹಿತಿ ಕೂಡ ಇರುತ್ತೆ. ಒಬ್ಬೊಬ್ಬರಿಗೆ ಒಂದು ಮೋಡಸ್ ಆಪರಾಂಡಿ ಅಂತ ಇರುತ್ತೆ. ಯಾರೋ ಒಬ್ಬರು ಕಣ್ಣಿಗೆ ಖಾರದ ಪುಡಿ ಎರಚಿ ಸಾಯಿಸ್ತಾರೆ, ಒಬ್ಬರು ಚಾಕುಲ್ ಚುಚ್ಚಿ ಸಾಯಿಸ್ತಾರೆ, ಒಬ್ಬರು ಡ್ಯಾಗರ್ ಬಳಸ್ತಾರೆ. ಡ್ಯಾಗರ್ ಅಂದರೆ ಒಂದು ಎಡ್ಜಲ್ಲಿ ಶಾರ್ಪ್ ಆಗಿರುತ್ತೆ, ಇನ್ನೊಂದು ಎಡ್ಜಲ್ಲಿ ಸಣ್ಣ ಹಲ್ಲಿನ ರೂಪದಲ್ಲಿ ಅದು ಕೂಡ ಶಾರ್ಪ್ ಆಗಿರುತ್ತೆ. ಅದೇನೋ ಹೊಟ್ಟೆಗೆ ಚುಚ್ಚಿಬಿಟ್ಟು ಕರುಳು ಆಚೆಗೆ ತೆಗಿತಾರಂತೆ, ಆ ಥರದ್ದು ಡ್ಯಾಗರ್ ಬಳಸ್ತಾರಂತೆ. ಇನ್ನೊಬ್ಬರು ಲಾಂಗ್ ಬಳಸ್ತಾರೆ, ಇನ್ನೊಬ್ಬರು ಆಕ್ಸಿಡೆಂಟ್ ಮಾಡಿ ಸಾಯಿಸ್ತಾರೆ, ಇನ್ನೊಬ್ಬರು ಕಲ್ಲೆತ್ತಾಕ್ಬಿಟ್ಟು ಸಾಯಿಸ್ತಾರೆ, ವಿಕೃತವಾಗಿ ಸಾಯಿಸ್ತಾರೆ. ಒಂದು 5-6 ಜನ ನಿರಂತರ ಹೊಡೆದು ಸಾಯಿಸ್ತಾರೆ. ಈ ಥರ ಇರುತ್ತಲ್ಲ. ಈ ಮರ್ಡರ್ ನೋಡಿದಾಗ ಇವನೇನೋ ರೌಡಿನೂ ಅಲ್ಲ ರೇಣುಕಾಸ್ವಾಮಿ, ಏನಕ್ಕೆ ಮರ್ಡರ್ ಆಯಿತು ಅಂತ ಚೆಕ್ ಮಾಡ್ಕೊಂಡು ಹೋದಾಗ ಅಲ್ಲಿ ಇವರಿಗೆ ಸಾಕಷ್ಟು ಅನುಮಾನ ಶುರುವಾಗುತ್ತೆ. ಈ ಹಿಂದೆ ಕೂಡ ಇದೇ ರೀತಿ 2 ಕೇಸ್ಗಳನ್ನು ಕಮಿಷನರ್ ದಯಾನಂದ್ ಅವರು ನೋಡಿದರು. ಮಂಗಳೂರು ಕಮಿಷನರ್ ಆಗಿದ್ದರು ಮತ್ತು ಬೆಳಗಾವಿ SP ಕೂಡ ಆಗಿದ್ದರು. ಇಂಥದ್ದೇ ಕೇಸನ್ನು ಟ್ರೇಸ್ ಮಾಡಿದರು. 2 ರೀತಿಯಲ್ಲೂ ಯಾವಾಗ ಆರೋಪಿಗಳು ಈಗ ಒಂದು ಮರ್ಡರ್ ಮಾಡಿದಾಗ ತಪ್ಪಿಸ್ಕೊಂಡು ಹೋಗೋರು ಜಾಸ್ತಿ ತಪ್ಪಿಸ್ಕೊಂಡು ಹೋಗ್ತಾರೆ. ಎಲ್ಲೋ ಕಷ್ಟಪಟ್ಟು ಹಿಡ್ಕೊಂಡು ಬಂದಾಗ ಹೌದು ಸ್ವಾಮಿ ನಾವು ಮಾಡಿಬಿಟ್ವಿ ಅಂತಾರೆ. ಆ ಥರ ಸುದ್ದಿ ಬರ್ತಿದ್ದಂಗೆ ಬಂದು ಯಾರೋ ಸರೆಂಡರ್ ಆಗಿಬಿಡ್ತಾರಲ್ಲ, ನಾನೇ ಮಾಡಿದ್ದು ಅಂದಾಗ ಇಲ್ಲಿ ಯಾರ್ದೋ ಬೇರೆ ಕೈವಾಡ ಇದೆ, ಇವರೆಲ್ಲ ಮಾಡಿರೋದು ಅಂತ ಒಂದು ಅನುಮಾನ ಪೊಲೀಸರಿಗೆ ಬಂದುಬಿಡುತ್ತೆ. ಖುದ್ದು ಠಾಣೆಗೆ ತೆರಳ್ತಾರೆ, ಅವರು ಚೆಕ್ ಮಾಡ್ತಾರೆ, ಪ್ರತ್ಯೇಕ ವಿಚಾರಣೆ ಕೂಡ ಮಾಡ್ತಾರೆ. ಒಬ್ಬೊಬ್ಬ ಆರೋಪಿನ ಸಪ್ರೇಟಾಗಿ ಕೂಡಿಸ್ಕೊಂಡು ಕೇಳಿದ್ರೆ ಒಂದೊಂದು ಥರ ಕತೆ ಹೇಳ್ತಾನೆ ಅವನು. ಅವರೇ ಕೊಲೆ ಮಾಡಿದರೆ, ಯಾವ 4 ಜನನೋ 3 ಜನ ಕೊಲೆ ಮಾಡಿದರೆ ಎಲ್ಲರೂ ಹೇಳೋ ಕಥೆ ಒಂದೇ ಥರ ಇರಬೇಕು. ಹೌದು, ಇಂಥ ಟೈಮಿಗೆ ಹೋದ್ವಿ, ನಂಗೆ ದುಡ್ಡು ಕೊಡಬೇಕಾಗಿತ್ತು, ಸತಾಯಿಸ್ತಾ ಇದ್ದ, ನಾವು 3 ಸೇರಿದ್ವಿ, ಏನೋ ಹೇಳಬೇಕು. ಒಬ್ಬೊಬ್ರದ್ದು ಒಂದೊಂದು ಕಥೆ ಕಾಲ್ಪನಿಕ ರೀತಿಯಲ್ಲಿ ಹೇಳ್ತಾರೆ, ನಡೀದಿರೋ ಥರ ಹೇಳ್ತಾರಲ್ಲ. ಇದರಿಂದ ಅನುಮಾನಗೊಂಡು ಎಲ್ಲ ಸ್ಪಾಟಿಗೆ ಕರ್ಕೊಂಡೋಗಿ ಚೆಕ್ ಮಾಡಿಸಿದಾಗ ಅವರು ಎಲ್ಲರೂ ಕೂಡ ದಾರಿ ತೋರಿಸ್ಬಿಡ್ತಾರೆ. ಮಂಗಳೂರು ಮತ್ತು ಬೆಳಗಾವಿ ಪ್ರಕರಣಗಳ ಅನುಭವದ ಹಿನ್ನೆಲೆಯಲ್ಲಿ ದಯಾನಂದ್ ಅವರು ಈ ಕೇಸನ್ನು ಒಂದು ಹಂತಕ್ಕೆ ಟ್ರೇಸ್ ಮಾಡಿರ್ತಾರೆ.